ದಾರಿ ಸಾಗಲಿಲ್ಲೋ ದಾರ್ಯಾಗ ಬಾರಿಲ್ಲ ದೂರನ ಸುದ್ದಿ ನಮಗಿಲ್ಲೋ. ನಮ್ಮವ್ವ ಬರಿತಾ ಇದ್ಲು, ಅವಳು ಬರೆಯೋದು ನೋಡಿಕೊಂಡೆ ನಾನು ಎಲ್ಲ ಕಲ್ತಿದ್ದೆ. ಅದ್ರ ಮದುವೆ ಒಂದು ವಾರದ ಮುಂಚೆ ಅಕ್ಕಿ ನನೆ ಹಾಕಿ 3 ದಿವಸ ಮದುವೆ ಇಲ್ಲೇ ದಿವಸ ಮದುವೆ ಒಂದು ವಾರ ಅಂದ್ರೆ ಇಲ್ಲೇ ಒಂದು ವಾರ ಇರ್ತದ. ಹಾಗೆ ಇಲ್ಲೇ ಶಾಸ್ತ್ರ ಮಾಡೋರು ಅವಾಗ. ಪುಡಿ ದಾರದ ಬ್ರೆಸ್ ಅದು ಅವು ಇದಕ್ಕೆ ಸಿಕ್ಸ್ಕೊಂಡು ನೀರೆಲ್ಲ ಇಲ್ಲೆಲ್ಲ ಮೈಯೆಲ್ಲ ರಾಡಿ ಆಗ್ತದೆ. ಕೃಷಿದೇ ಮಾಡ್ಬೇಕು ಅದರಲ್ಲಿ, ಬೇರೆ ಏನು ತರ್ತಿರ್ಲಿಲ್ಲ. ಇಡ್ಕಲ್ ಕೆಳಗೆ ಇಡ್ಕಲ ಹಿಂದೆಲ್ಲ ನಮಗೆ ಪೂಜೆದು ದೇವ್ರ ಮನೆ ಅದು. ಕಜ್ಜೆ ತಿಂದು ಕೋಳಿ ಕಜ್ಜೆ ತಿಂದು ಬಹಳ ತೃಪ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗಂತೂ ಅದು ಹೆಂಗ್ ಬಂತ ಅನ್ನೋದೇ ಗೊತ್ತಿಲ್ಲ, ನಮ್ಗೆ ಬಹಳ ಖುಷಿ ಆಗ್ಬಿಟ್ಟೆ. ದಾರಿ ಸಾಗಲಿಲ್ಲ ದಾರ್ಯಾಗ ಬಾರಿಲ್ಲ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫೆಲೋಸ್ ಮೀಡಿಯಾ ಸಾಧಕರ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮ. ನಾನು ದೀಕ್ಷಿತಾ ಸಿ, ದ್ವಿತೀಯ ವರ್ಷದ ಸ್ನಾತಕೋತ್ತರ ಪತ್ರಿಕೋದ್ಯಮದ ವಿದ್ಯಾರ್ಥಿನಿ, ಸಂತ ಫಿಲೋಮಿನಾ ಕಾಲೇಜು, ಮೈಸೂರು. ಮಲ್ನಾಡ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಅಲ್ಲಿನ ಪ್ರಕೃತಿ ಸೌಂದರ್ಯ. ಅದ್ರ ಒಡಲೊಳಗೆ ಹಲವಾರು ಜನಪದ ಕಲೆಗಳು ಅಲ್ಲಿನ ಜನಜೀವನ ಜೊತೆಗೆ ಬೆಸೆದು ಹೋಗಿದೆ. ಅಂತಹ ಹಲವಾರು ಕಲೆಗಳನ್ನು ರೂಢಿಸ್ಕೊಂಡಿರುವಂತಹ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ಸಾಧನೆ ಹಾದಿಯಲ್ಲಿ ಹೆಜ್ಜೆ ಹಾಕಿ ಹಸಿ ಚಿತ್ತಾರವನ್ನೇ ಜೀವನವಾಗಿಸಿಕೊಂಡು ಸಾಗರದ ಹಿರಿಮೆಯನ್ನು ಜಗತ್ತಿಗೆ ಸಾರಿದ ಮಹಿಳೆ. ಇವರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನವರು. ಇವರೇ ಗೌರಮ್ಮ ಎನ್ ಹುಚ್ಚಪ್ಪ ಮಾಸ್ಟರ್. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮೀಣ ಪ್ರದೇಶದ ಮದುವೆ ಮನೆಗಳಲ್ಲಿ ಬಿಡಿಸುವ ಹಸೆಗೋಡೆ ಮತ್ತು ಭೂಮಿ ಹುಣ್ಣಿಮೆಯ ಬುಟ್ಟಿಗಳಲ್ಲಿ ವನಪನ್ನು ಮೂಡಿಸಿ ಹಲವಾರು ಜನಪದ ಕಲಾ ಆಸಕ್ತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಕೇವಲ ಗ್ರಾಮೀಣ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವರ ಕಲೆಗಳು ಪ್ರಶಂಸೆ ಪಡೆದಿದೆ. ಹಸೆ ಚಿತ್ತರ ಕಲೆಯ ಜೊತೆಗೆ ಇವರು ಮದುವೆ ಮನೆಯ, ಅದರಲ್ಲೂ ದೇವರ ಮದುವೆ ಮನೆಗಳಲ್ಲಿ ಹೇಳುವಂತಹ ವಿಶೇಷ ಹಾಡುಗಳು, ಭತ್ತ ಮತ್ತು ಹಿಟಂಡೆ ಹುಲ್ಲಿನಿಂದ ತಯಾರಿಸಬಹುದಾದ ಕರಕುಶಲತೆಗಳನ್ನು ತೋರಿಕೆಗಿಟ್ಟು ಮೆಚ್ಚುಗೆ ಗಳಿಸಿದ್ದಾರೆ. ಇವರ ಕಲೆಗಳಿಗಾಗಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಸಾಮಾನ್ಯದಲ್ಲಿ ಅಸಾಮಾನ್ಯ ಮಹಿಳೆಯಾಗಿದ್ದಾರೆ. ಅಮ್ಮ, ಸಾಧಕರ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಅಮ್ಮ, ಹಸಿ ಚಿತ್ರವನ್ನು ನೀವು ಹೇಗೆ ಕಲಿತ್ರಿ? ಅದ್ ನಾವ್ ಏನು ಮಾಡಿ ಕಲ್ತಿಲ್ಲ. ಅದನ್ನ ನಮ್ಮವ್ವ ಬರಿತಾ ಇದ್ಲು, ಅವಳು ಬರೆಯೋದ್ ನೋಡಿಕೊಂಡೆ ನಾನು ಎಲ್ಲ ಕಲ್ತಿದ್ದು. ಹೌದಾ? ಹಾಡು, ಚಿತ್ತಾರ ಮತ್ತೆ ಎಂಬ್ರಾಯ್ಡಿಂಗು. ನೀವು ಎಂಬ್ರಾಯ್ಡ್ರಿನೂ ಮಾಡ್ತೀರಾ? ಹೌದು, ಸೀರೆಗೆ, ದೇವ್ರ ರವಿಕೆಗೆ ಅವಕ್ಕೆಲ್ಲ ಎಂಬ್ರಾಯ್ಡಿಂಗ್ ಮಾಡ್ತಾ ಇದ್ದೆ. ನೀವು ಎಷ್ಟು ವರ್ಷ ಇದ್ದಾಗ ಕಲಿಯೋದಿಕ್ಕೆ ಶುರು ಮಾಡಿದ್ರಿ? ನಾನು 12 ವರ್ಷದಿಂದಲೇ ಶುರು ಮಾಡಿದ್ದೀನಿ. ಮದ್ವೆಕ್ಕಿಂತ ಮೊದಲೇನೆ? ಹಾಗಾದ್ರೆ ಮುಂಚೆ ಎಲ್ಲದು ಮದುವೆ ಆದ್ಮೇಲೆ ನಾನು ಏನು ಕಲ್ತಿಲ್ಲ. ಅವಾಗಿಂದಾನೇ ಅದು ನಮ್ಮವ್ವ ಹಾಡು ಹೇಳ್ತಾ ಇದ್ಲು, ಕಸೂತಿ ಹಾಕ್ತಾ ಇದ್ಲು. ಆಮೇಲೆ ನಮ್ಮ ಅತ್ತೆ ಮೆಜಮಾನ್ರ ತಾಯಿ ನನ್ನ ಅಪ್ಪನ ಅಕ್ಕ. ನೀವು ಮತ್ತೆ ಮಗನ್ನೇ ಮದ್ವೆ? ಹೌದು. ನಾನು ತೊಟ್ಲು ಮದುವೆ ಆದಂಗೆ ಆಗಿದೆ ನಮ್ದು. ತೊಟ್ಲು ಮದುವೆ ಅಂದ್ರೆ ಹುಟ್ಟದಾಗಲೇ ಅದು ಒಂದು ಹೆಸರಿಟ್ಬಿಡ್ತಾರೆ. ನಮ್ಮ ಅತ್ತೆ ಬಂದವಳು ನನ್ನ ಮಗ್ಗೆ ಮಾಡ್ತಿಬಿಡ್ತೀನಿ ಅಂತೇಳಿ ಹೇಳಿದ್ಲಂತೆ. ನೀವು ಚಿಕ್ಕ ವಯಸ್ಸಿನಲ್ಲೇ. ನಮ್ಮ ಅಪ್ಪನ ಅಕ್ಕಲ್ಲ, ಅದೇ ಇಟ್ಕೊಂಡು ಆವಾಗ್ಲಿಂದಲೂ ಹುಟ್ಟ ಬೆಳಗ್ ಬಂದ್ಬಿಡ್ತು ನನ್ಗೆ. ಆವಾಗ್ಲಿಂದಲೂ ನನ್ನ ಮದುವೆಗ ತಕ್ಕ ನನ್ನ ಗಂಡನಿಗೆ ಕಾಣಿಸ್ತಾ ಇರಲಿಲ್ಲ, ನಾಚಿಂದಾಗೆ ಇದೆ. ಹಾಗೆ ಹಂಗಿತ್ತು. ಮದ್ವೆಕ್ಕಿಂತ ಮುಂಚೆ ಕಲ್ತು ಮದುವೆ ಆದ್ಮೇಲೂ ಕೂಡ ನೀವು ಅದನ್ನ ಮುಂದುವರ್ಸ್ಕೊಂಡು ಬಂದೆ. ನಿಮ್ಗೆ ಅದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನೋಡಿ ಕಲಿಬೇಕು ಅಂತ ಕಲ್ತಿದ್ದ, ಅಥವಾ ನಿಮ್ಗೆ ಅದು ಅದ್ರ ಮೇಲೆ ಆಸಕ್ತಿ ಬಂದು ನಮ್ಮವ್ವ ಮಾಡ್ತಾ ಇದ್ಲು. ನಾವು ನಾನು ಅವನಿದ್ರಿಗೆ ಬರೆಯಕ್ ಹೋದ್ರೆ ತಪ್ಪಿಸ್ಬಿಡ್ತಾಳೆ ಅಂತೇಳಿ ಹೊಡಿತಾಳೆ ಅಂತೇಳಿ ನೋಡ್ತಿರ್ಲಿಲ್ಲ. ನಮ್ಮವ್ವ ಊಟಕ್ಕೆ ಹೋದಾಗ ಅವಳು ಎಲ್ಲ ಬರಿತಾ ಇದ್ದು ನೋಡ್ಕಿಂತ ಇದೆ. ಅವಳು ಹೋದ್ಮೇಲೆ ಊಟ ಮಾಡಿ ಬರೋ ತನಕ ಅವ್ರು ಸುಮಾರು ಯಾರು ಇದ್ ಮಾಡಿದಾರೋ ನೋಡಿ ನಮ್ಮವ್ವ ನಾನೇ ಅಂತಾನೆ ಹೇಳೆ. ಹಂಗಾಗಿ ಎಲ್ಲ ನನ್ನ ಅವನಿಂದಲೇ ಸ್ವಂತಿಕೆ ಎಲ್ಲದೂ ನಾನೇ ಕಲ್ತ್ಕೊಂಡ್ಬಿಟ್ರಿ. ನಮ್ಮ ಅಪ್ಪ ಬಹಳ ಪ್ರೋತ್ಸಾಹ ಕೊಟ್ರು. ನಮ್ಮವ್ವ ಹಾಡೋಳು, ಮತ್ತೆ ನಮ್ಮ ಅತ್ತೆನೂ ಹಾಡೋಳು. ನಮ್ಮ ಅತ್ತೆ ನಮ್ಮ ಅಪ್ಪನ ಅಕ್ಕ, ಅಲ್ಲೆಲ್ಲೇ ಇದಾಗಿರೋದು. ಹಂಗಾಗಿ ನಾವು ಒಂಥರ ಅದೇ ವಾತಾವರಣದಲ್ಲೇ ಬೆಳೆದು ಬಂದದ್ದು. ನಮ್ಮ ಅವ್ವನ ಜೊತೆಗೆ ಹಾಡು ಹೇಳ್ತಾ ಇದ್ದೆ ನಾನು.
ಹಸೆ ಚಿತ್ತಾರ ಅನ್ನೋದು ಈ ಮಲೆನಾಡಲ್ಲಿ ತುಂಬಾ ಬೇಡಿಕೆ ಇರುವಂತಹ ಕಲೆ, ಮಹತ್ವ ಇರುವಂತ ಕಲೆ. ಅದನ್ನ ಯಾಕೆ ಮಾಡ್ತಾರೆ ಹಸೆ ಚಿತ್ತಾರನ ಇಲ್ಲಿ? ಅದು ಯಾಕೆ ಅಂತೇನು ಗೊತ್ತಿಲ್ಲ. ಅದು ಮದುವೆ ಒಂದು ವಾರದ ಮುಂಚೆ ಅಕ್ಕಿಂದಾನೆ ಹಾಕಿ 3 ದಿವಸ ಮದುವೆ ಇಳ್ಳೆ ದಿವಸ, ಮದುವೆ ಒಂದು ವಾರ ಅಂದ್ರೆ ಇಳ್ಳೆ ಅಂದ್ರೆ ಮದುವೆ ಹಿಂದಿನ ದಿನ. ಮದುವೆ ಹಿಂದಿನ ದಿನ ಅಲ್ಲ, ಮದುವೆ ಒಂದು ವಾರ ಇರ್ತದ ಹಾಗೆ ಇಳ್ಳೆ ಶಾಸ್ತ್ರ ಮಾಡೋರು. ಅವಾಗ ಇಳ್ಳೆ ಶಾಸ್ತ್ರ ಅವತ್ತು ಮಾತ್ರ ಹಸೆಗೋಡಿಗೆ ಕೆಮ್ಮಣ್ಣು ಹೊಯ್ದು ಗೆರೆ ಹಾಕ್ಬೇಕಾಗಿತ್ತು. ಅವತ್ ಮಾಡ್ಕೊಂಡ್ರೆ ಮಾತ್ರ ಉಂಟೆ ದಿವಸ ಮಾಡಂಗೆ ಇರ್ಲಿಲ್ಲ. ಅದು ಒಂದು ವಾರದೊಳಗೆ ಆ ಚಿತ್ರ ಮುಗಿಬೇಕಾಗಿತ್ತು. ಹಿಂದಿನ ಕಾಲದಲ್ಲಿ ಅಂದ್ರೆ ಗೋಡೆಗೆ ಇದನ್ನ ಹಾಕಿ ಗೋಡೆಲ್ಲೇ ಬಿಡಿಸ್ತಾ ಇದ್ದೆ ನಾನು. ಇಂಕವರೆಗೂ ಗೋಡೆಲ್ಲೇ ಬಿಡಿಸಿದ್ದೀನಿ ನಾನು. ಹೌದಾ? ಈಗ 10 ವರ್ಷದಿಂದ ಇದರಲ್ಲಿ ಅದು ಬರೆಯೋದು ಹೆಂಗ ಆಯ್ತು ಅಂದ್ರೆ ನಾನಷ್ಟು ನಾನೇ ಕಲ್ತಿಲ್ಲ ಅದನ್ನ. ಎಚ್.ಎನ್. ನಾಗೇಗೌಡರು ಅಂತ ಒಬ್ರು DC ಇದ್ರು. ಅವ್ರು ನಮ್ಮ ಮನೆಗೆ ಬರೋರು, ನಮ್ಮ ಯಜಮಾನಿಗೆ ಬಹಳ ಇದು. ಅವರು ಬಂದು ನಮ್ಮ ಮನೇಲಿ ಉಳಿಯೋರು, ಊಟ ಗೀಟ ಕಜ್ಜಾಯ ಮಾಡಿ, ಕಜ್ಜಾಯದ ಊಟ ಅಂದ್ರೆ ಬಹಳ ಪ್ರೀತಿ ಮಾಡೋರು ಅವರು. ಹಂಗಾಗಿ ಆ ರೂಢಿ ಇದು ಮಾಡ್ಕಿದ್ದು, ಯಾಕೆ ನೀವು ಮಾಡಬಾರ್ದು ಮಾಸ್ಟ್ರೇ ಅಂತೇಳಿ ಹುಟ್ಟಿಸಿದ್ರು. ಹೋದಲ್ಲೆಲ್ಲ ಕೊನೆಗೆ ಅವಾಗೆಲ್ಲ ಈ ಚಿತ್ರ ಅಂದ್ರೆ ಎಲ್ಲ ನಗರು. ಈ ಚೌತಿ ಬೆಳಿಗ್ಗೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಬೇಕಾರೆ ಕಜ್ಜಾಯ ಹೊಡ್ಕೊಂಡು ಬಸ್ನಲ್ಲೆಲ್ಲ ಟೀಕೆ ಮಾಡಿದ್ದಾರೆ ಎಷ್ಟೋ ಜನ. ಈ ಮಲೆನಾಡಲ್ಲಿ ಕಜ್ಜಾಯ, ಹಸೆಗೋಡೆ ಇದೆಲ್ಲ ಸಂಪ್ರದಾಯ ಅಲ್ವಾ? ಹೌದು ಹೌದು ಹೌದು. ಮತ್ ಮಲೆನಾಡಲ್ಲಿ ಇದ್ದಂಗೆ ಬೇರೆ ಕಡೆ ಎಲ್ಲೂ ಇಲ್ಲ. ಈ ಹಸೆ ಚಿತ್ತಾರ ಬಿಡಿಸೋದಕ್ಕೆ ನೀವು ಯಾವ್ಯಾವ ವಸ್ತುಗಳನ್ನ ಏನನ್ನ ಯೂಸ್ ಮಾಡ್ತೀರಾ? ಹಸೆ ಚಿತ್ತಾರಕ್ಕೆ ಏನು ಇದು ಮಾಡೋದಿಲ್ಲ. ಈ ಬಿಳೆ ಗೋಡೆಗೆ ಒಂದು ಇಷ್ಟಗಲ, ಒಂದು 2 ಅಡಿ ಅಗಲ, 2 ಅಡಿ ಉದ್ದ ರೌಂಡ್ ಮಾಡ್ಕೊಂಡು ಅದಕ್ಕೆ ಕೆಮ್ಮಣ್ಣು ಹೊಡಿಯವು. ಈಗಿನ ಕಾಲದಲ್ಲಿ ಆ ಕಾರ್ಡ್ ಶೀಟಲ್ಲೆಲ್ಲ ಬಿಡಿಸ್ತಾರಲ್ಲ, ಅದಕ್ಕೆ ಏನ್ ಯೂಸ್ ಮಾಡ್ತಾರೆ? ಅದಕ್ಕೆ ಶೀಟಲ್ಲಿ ಬಿಡಿಸೋದಕ್ಕೂ ಕೂಡ ಶೀಟಲ್ಲಿ ನಾನೇ ಬಿಡಿಸಿ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಇಲ್ಲೇ. ಸೀಟಿಗೆ ಇದ್ರ ಬಣ್ಣ ಬಿಡ್ಕೊಳ್ಳೋದು, ಕಾವಿ ಬಣ್ಣನ. ಕೆಮ್ಮಣ್ಣು ಸಿಕ್ಕಲ್ಲ, ಕಾವಿ ಬಣ್ಣ ಬಡಿತೀರಾ? ಕಾವಿ ಬಣ್ಣ ಬಳಸಿ ಈ ಫ್ಯಾಬ್ರಿಕ್ ಪ್ಯಾಂಟ್ ಸಿಗ್ತೈತೆ, ಅದೇ ಬಿಳಿದೆ, ಅಕ್ಕಿ ಹಿಟ್ಟು ನಿಲ್ಲಲ್ಲ, ಆ ಪ್ಯಾಂಟ್ನಲ್ಲಿ ಬರಿತಾ ಬಂದೆ. ಭೂಮಿ ಹುಣ್ಣಿಮೆ ಬುಟ್ಟಿಗೆ ಬರೆಯೋದಾದ್ರೆ ಹೇಗ್ ಬರೀತಿದ್ರಿ? ಭೂಮಿ ಬುಟ್ಟಿಗೆ ಅದು ಈಗಲೂ ಕೂಡ ಅದು ಬಣ್ಣದಲ್ಲಿ ಬರ್ದಿಲ್ಲ. ಬಣ್ಣದಲ್ಲಿ ಬರದ್ರೆ ಅಂದ್ರೆ ಇತ್ತೀಚಿಗೆ ಬರೆಯಕ್ ಆಗಲ್ಲ ಅಂದಾರೆಲ್ಲ ಬಣ್ಣದಲ್ಲಿ ಬರೀತಾ, ಬಣ್ಣದಲ್ಲಿ ನಾನೇ ಬರೆದು ಕೊಟ್ಟಿದ್ದೀನಿ. ಈಗ ಅವನೇ ಇಟ್ಕೊಂಡು ಎಲ್ಲ ಪೂಜೆ ಮಾಡ್ತಾರೆ. ಈಗ ಒಂದು 5 ದಿವಸದ ಮುಂಚೆ ಅಕ್ಕಿ ನೆನ್ಸಿಡೋರು. ಅಕ್ಕಿ ನೆನ್ಸಿಟ್ಟದು ಅದನ್ನ ಬಹಳ ನೈಸಾಗಿ ಅರಿಬೇಕಾಗಿತ್ತು. ಅರ್ದು ಅದನ್ನ ಕಾಯ್ಕೊಂಡು ಒಂದು ಕುಚ್ಚ ಮಾಡ್ಕೋಬೇಕು. ನಾವು ಪೇಟಿಂದ ತಂದು ಕುಚ್ಚ ಮಾಡ್ಕೊತಿರ್ಲಿಲ್ಲ. ಪುಂಡಿದಾರ ಅದನ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಇಲ್ಲಿಗೆ ಒಂದು ಗಂಟು ಹಾಕೊಂಡು ಇಷ್ಟೇ ಇದನ್ನ ಬಿಟ್ಕೊಂಡು ಅದೊಂದು ಕುಚ್ಚ ಮಾಡ್ತೀನಿ ನಾವು. ನೋಡಿದ್ದೀನಿ. ಕುಚ್ಚ ಮಾಡ್ಕೊಂಡು ನಾನೇನ್ ಮಾಡ್ತಾ ಇದ್ದೆ, ಕೊನೆಗೆ ಕುಂಚ ಮಾಡ್ಕೊಂಡು ಇಲ್ಲೆಲ್ಲ ಹೊಳಿತೈತಿ ಅಂತೇಳಿ ಈ ಭತ್ತದ್ದು ಇದರಲ್ಲಿ ದಂಟಿನಲ್ಲಿ ಒಂದು ಕೊಳವೆ ಇದೆ. ಈ ಗಂಡಿಗೆ ಇಟ್ಟಿಟ್ಕೊಂಡು ಕಟ್ ಮಾಡ್ಕೊಬಿಡೆ. ಆ ನೀರೆಲ್ಲ ಹಿಂಗೆ ಹಿಡ್ಕೊಂಡು ಇದು ಮಾಡ್ಬೇಕಾರೆ ಆ ಕೊಳವಿಗೆ ಬಂದು ನೀರು ಸಿಕ್ಕಾಕೊಳ್ಳೋದು. ಅದನ್ನು ಬಳಸ್ತಾ ಬಂದೆ ನಾನು. ಪೆನ್ ರೀತಿ ನೀವೇ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಅದನ್ನ ನಾನೇ ಇದು ಮಾಡಿದೆ. ಪುಂಡಿದಾರದು ಬ್ರಷ್ ಅದು ಅವು ಇದಕ್ಕೆ ಸಿಕ್ಸ್ಕೊಂಡು ನೀರೆಲ್ಲ ಇಲ್ಲೆಲ್ಲ ಮೈಯೆಲ್ಲ ರಾಡಿ ಆಗ್ತದೆ. ಹೌದು, ಆ ಪ್ಲಾನ್ ಒಪ್ಸಿ ಮಾಡಿದೆ. ಈಗೆಲ್ಲ ಹಿಂಗೆ ಏನೇನೋ ಮಾಡ್ತಾರೆ. ಇವಾಗೆಲ್ಲ ಬ್ರಷ್ ಅಲ್ಲಿ ಎಲ್ಲ ಬರೀತಾರೆ ಎಲ್ರು. ಅಮ್ಮ, ಹಸೆಗೋಡೆ ಮತ್ತೆ ಭೂಮಿ ಹುಣ್ಣಿಮೆ ಬುಟ್ಟಿಗಳೆಲ್ಲ ಚಿತ್ರ, ಗೆರೆಗಳು ಅದನ್ನೆಲ್ಲ ಬಿಡಿಸ್ತಿರಲ್ಲ, ಅದ್ರ ಹಿಂದಿನ ಅರ್ಥ ಏನು? ಅದು ಭೂಮಣಿ ಬುಟ್ಟಿ ಬರಿಬೇಕಾದ್ರೆ ನಾವು ಒಂದ್ಸಾರಿ ಬರೆದ ಮೇಲೆ ಅಳಿಸ್ಬಾರ್ದು ಅಂತ. ಯಾಕೆ ಅಂದ್ರೆ ಅದೊಂದು ಅಪ್ಸಕನ. ಇದು ಅಪ್ಸಕನ. ಈ ಫಸಲು ಚೆನ್ನಾಗ್ ಬರಲ್ಲ, ಜಳ್ಳಾಗ್ತವೆ, ಇವೆಲ್ಲ ಒಂದು ನಂಬಿಕೆ ಇತ್ತು ಹಿಂದೆ. ಹಾಗಾಗಿ ಅದನ್ನ ಒಂದು ಹೆಂಗಿತ್ತು ಹಂಗೆ ಚಿತ್ರ ಬರೆಯೋದೆ. ಹೆಂಗ್ ತಪ್ಪೋದ್ರೂ ಅದು ಅಳ್ಸಂಗಿರ್ಲಿಲ್ಲ. ಅದನ್ನೇ ಸಮಾಗ್ ತಿದ್ಕೊಂಡು ಬರಿತಾ ಇದ್ವಿ. ಈ ಹಸೆಗೋಡಿಗೂ ಕೂಡ ಅದನ್ನ ಒಂದು ಗೀಟ್ ಹಾಕಿದ ಮೇಲೆ ಅದು ತಪ್ಪೋತು ಅಂದ್ರೆ ಅಳ್ಸಂಗಿಲ್ಲ. ಅದು ಅಪ್ಸಕನ. ಅವ್ರ ಗಂಡ ಹೆಂಡತಿಗೆ ಒಳ್ಳೆ ಬಾಳಲ್ಲ ಅನ್ನೋ ಒಂದು ಸೂಚನೆ ಇತ್ತು. ಹಂಗಾಗಿ ಕರೆಕ್ಟಾಗೆ ಮಾಡ್ಬೇಕಾಗಿತ್ತು. ಈ ಹಸೆ ಚಿತ್ರದ ಹಿಂದೆ ಏನಾದ್ರೂ ವಿಶೇಷ ಕಾರಣ ಇದೆಯಾ?
ಅದೇನು ಐತಿ ಅಂತೇನು ಗೊತ್ತಿಲ್ಲ ನನಗೆ. ಹಿಂದಿಂದನೂ ನಡ್ಕೊ ಬಂದಿದ್ದು ನೀವು ಅದನ್ನೇ ನಡ್ಸ್ಕೊಂಡು ಬಂದಿದೆ. ಈ ಹಸೆ ಚಿತ್ತಾರದ ಹಂಗ್ಯಾರೆ ಈಗ ಮತ್ತೆ ಆ ಹಸೆ ಗೋಡೆಯಲ್ಲಿ ಒಂದು ಚಾಪೆ ಹಾಕ್ತಾರೆ. ಆ ಚಾಪೆ ಕೆಳಗಡೆಗೆ ಒಂದು ಇದು 4 ಚೌಕ ಮಾಡಿ ಹಿಂಗಿದು ಇದು ಮಾಡ್ತಾರೆ. ಅದು ಚೌಕ ತುಂಬೋದು ಅಂತಾರೆ. ಚಾಪೆಲಿ ಹಿಂಗ್ ಚೌಕದಲ್ಲಿ ಚಾಪೆಲಲ್ಲ, ಅಕ್ಕಿಯಲ್ಲಿ ತುಂಬಿ ಚೌಕ ತುಂಬಿರಿ. ಅಕ್ಕಮ ಚೌಕ ತುಂಬಿ ಸುಕ್ರಿ ದೇವ್ ಕೊಳಲೂದಿ ಬೆಂಡಿರಿ ಬೇಬನವೇ ಸಮಾಧಂಜಿ ಬೆಂಡಿರಿ ಬೇಬನವೇ ಸಮದಂಜಾಚೆ ಕೇರಿ ಕನ್ಯಾರಿಳ್ಯಾಕೆಯಾಕಾರಿ. ಮದುವೆಗಿಂತ ಹಿಂದಿನ ದಿವಸ ಇಳ್ಳೆ ಶಾಸ್ತ್ರ ಮಾಡ್ತಾರೆ. ಅವಾಗ ಈ ಹಾಡು ಇವೆಲ್ಲ ಇದು ಮಾಡ್ತಾರೆ. ಈ ಹಾಡಿನ ಅರ್ಥ ಅದ್ರಲ್ಲಿ ಇದೆ. ಈ ಹಸೆ ಚಿತ್ತಾರದಲ್ಲಿ ಯಾವ್ದಾದ್ರು ವಿಧ ಅಂತ ಇದೆಯಾ? ಟೈಪ್ಸ್ ವಿಧ ಅಂತ ಏನಾದ್ರು ಇದೆಯಾ? ವಿಧಾನ ಅಂತ ಏನು ಇದಿಲ್ಲ. ಹಸೆ ಚಿತ್ತಾರ 4 ಮೂಲೆ ಚೌಕ ಮಾಡ್ತಾರೆ. ಅದು ಕೆಲವರು ಈ ಹಾಗೆ ಅದಕ್ಕೆ ಒಂದು ಮುಂಡಿಗೆ ನಾವು ಮಾಡ್ತೀವಿ, ಕೆಲವರು ಮುಂಡಿಗೆ ಮಾಡಲ್ಲ, ಹಾಗೆ ಬಿಡಿಸ್ತಾರೆ. ಮುಂಡಿಗೆ ಬಿಡಿಸಿದ್ರೆ ಅದಕ್ಕೆ ಮದನನ ಕೈ ಅಂತ ಅದು ಬರ್ತವೆ. ಮುಂಡಿಗೆ ಇಲ್ಲಿ ಕೆಳಗಡೆ ಒಂದು ಮುಂಡಿಗೆ ಅಂತ ಬರ್ತಿದೆ. ಅದ್ರ ಮೇಲ್ಗಡೆ ಹೀಗೊಂದು ಕೈ ಇದು ಬರ್ತಿದೆ. 2 ಕಡೆಗೂ ಸಿಂಬೆ ಬಂದ್ಮೇಲೆ 2 ಕಡೆಗೆ ಹಿಂಗ್ ಬರ್ತದೆ. ಅದಕ್ಕೆ ಮದನನ ಕೈ ಅಂತ, ಮದಮಗನ ಕೈ ಬರೋದು. ಅದಕ್ಕೇನ್ ಹೇಳ್ತಾರೆ? ಮದನನ ಕೈ ಅಂತಾರೆ. ಬಂದ್ಬಿಟ್ಟಿದೆ ಅದು. ಆಮೇಲೆ ತಲೆ ಮೇಲೆ ಒಂದು ಈ ಕಳಸದ ಗಿಂಡಿ ಸೂಚನೆ ತರ್ತಾರೆ ಅಲ್ಲಿ. ಅದ್ ಗಿಂಡಿಗಳು 5 ಗಿಂಡಿ ಕೂರಿಸ್ಬೇಕು. 5 ಗಿಂಡಿನ ಅದು ಮದುವೆ ಮನೇಲಿ 5 ಗಿಂಡಿ 6 ಗಿಂಡಿ ಹಿಂಗೆಲ್ಲ ಮಾಡ್ತಾರೆ. ಅದೊಂದು ಇದು ಬಂದ ಹಾಗೆ. ಅದನ್ನ ಬರದ ಮೇಲೆ ಅಳಿಸ್ಬಾರ್ದು, ಮಕ್ಕಳಿಗೆ ಒಳ್ಳೇದಾಗದಲ್ಲ, ಅವ್ರು ಕೆಟ್ಟಿದಾಗ್ತದೆ ಅಂತ ಒಂದು ಸೂಚನೆ. ಹಂಗಾಗಿ ಅಳಿಸ್ತಿರ್ಲಿಲ್ಲ. ಅದು ಹೇಗಿತ್ತು ಅದನ್ನೇ ತಿದ್ದು ಬಿಡ್ಬೇಕಾಗಿತ್ತು. ಭೂಮಿ ಹುಣ್ಮೇಲಿ 4 ಬುಟ್ಟಿಗಳಲ್ಲಿ 4 ಇದಿರತ್ತೆ. ನಾನು ಮಲ್ನಾಡ ಇದು ಇರೋದ್ರಿಂದ ನಂಗೂ ಸ್ವಲ್ಪ ಸ್ವಲ್ಪ ಗೊತ್ತು. ಈ 4 ಮುಖ ಇರತ್ತಲ್ವಾ, ಆ ಮುಖಗಳೆಲ್ಲ ಬೇರೆ ಬೇರೆ ಬಿಡಿಸ್ತೀರಾ ಅಲ್ವಾ? ಅದಕ್ಕೆ ಬೊಮ್ಮಣಿ ಬುಟ್ಟಿಗೂ ಕೂಡ ಚಿತ್ರನ ಮಧ್ಯ ಒಂದೊಂದು 4 ಚೌಕ ಬರ್ತದೆ. ಅಲ್ಲಿ ಒಂದು ಬೊಮ್ಮಣಿ ಬುಟ್ಟಿ ಬರೆಯೋದು, ಒಂದು ಹಚ್ಚಂಬ್ಲಿ ಬುಟ್ಟಿ ಬರೆಯೋದು, ಒಂದು ಈ ಗದ್ದೆ ಸಸಿ ಇದ್ ಮಾಡೋದು, ಗೋಣಬೆ ಬರೆಯೋದು. ಅದ್ರಲ್ಲಿ ಬಿಡಿಸೋ ಚಿತ್ರಗಳೆಲ್ಲ ಎಲ್ಲ ಕೃಷಿದೇ ಮಾಡ್ಬೇಕು. ಅದರಲ್ಲಿ ಬೇರೆ ಏನು ತರ್ತಿರ್ಲಿಲ್ಲ. ಆಮೇಲೆ ಅದು ಮತ್ತೆ ಇನ್ನೊಂದು ಏನಪ್ಪಾ ಅಂತಾರೆ, ಈ ಬುಟ್ಟಿ ಹೊತ್ಕೊಂಡು ಎಲ್ಲ ಇದನ್ನ ತಗೊಂಡು ಗದ್ದಿಗೆ ತಗೊಂಡು ಹೋಗ್ತಾರಲ್ಲ, ಆ ಮನುಷ್ಯನ ಬಾಗ್ಲಲ್ಲಿ ಬಿಡಿಸ್ತೀವಿ. ಅದಕ್ಕೆ ಬಾಗ್ಲು ಅಂತಾನು ಇರತ್ತೆ. ಬಾಗ್ಲು ಅಂತಲೂ ಒಂದು ಇದಿದೆ, ಬಾಗ್ಲು ಬಿಡ್ಲೇಬೇಕದು, ಸೂಚನೆ ಇದೆ. ಅದೇನ್ ಸೂಚನೆ? ಅದು ಅವನ ಮನೆಯಿಂದ ಒಳಗ್ ಹೋಗ್ಬೇಕಾದ್ರೆ ಬುಟ್ಟಿ ಹೊತ್ಕೊಂಡು ಹೋಗ್ತಾನೆ ಅವನು ಆ ಬಾಗಿಲಲ್ಲಿ. ಅದು ಬಾಗಿಲಲ್ಲೇ ಇಟ್ಟು ಬರಿತೀವಿ ನಾವು. ಎಲ್ಲಿ ಆ ಚಿತ್ತಾರದಲ್ಲೇ ಒಂದು ಬಾಗಿಲು ಅಂತ ಮಾಡ್ತೀವಿ. ಅದನ್ನ ಬರೆಯೋದಿಕ್ಕೆ ಒಂದು ಸಮಯ ಅಥವಾ ಟೈಮು ಇಂತಿಷ್ಟು ದಿನ ಸಮಯ ಅಂತ ಹೇಳಿದ್ರೆ, ಅದು ಈ ಬೊಮ್ಮಣಿ ಹಬ್ಬ ಒಂದ್ 5 ದಿನ 6 ದಿನ ಇರುವಾಗ ಅದು ಈ ಮಾಡೋದು. ಅದಕ್ಕೆ ಮೊದ್ಲೇ ಪೂಜೆ ಅದೆಲ್ಲ ಏನಾದ್ರು ಎಲ್ಲ ಈ ದಸರಾದ ಹಬ್ಬ ಬಂದಾಗ ಆ ಬುಟ್ಟಿನೆಲ್ಲ ಸಾರಿಸಿ ಕೆಮ್ಮಣ್ಣು ಹಚ್ಚಿ ಇಡ್ಕಲ್ ಕೆಳಗೆ, ಇಡ್ಕಲ ಹಿಂದೆಲ್ಲ ನಮಗೆ ಪೂಜೆದು ದೇವ್ರ ಮನೆ ಅದು ಇಡ್ಕಲು ಹರಿ ಇಡ್ಕಲು ಅಂತ ಅದಕ್ಕೆ ಶಾಸ್ತ್ರ. ಈಗ್ಲೂ ಕೂಡ ಹರಿ ಇಡ್ಕಲು ಅಂತೆಲ್ಲ ಇದೆ. ಈಗೆಲ್ಲ ಏನ್ ಮಾಡ್ಕಿದ್ದಾರೆ, ಬೇರೆ ಕಡೆ ಒಂದೊಂದು ದೇವ್ರ ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಅಲ್ಲಿ ಇದ್ ಮಾಡ್ತಾರೆ. ಹಿಂದೆ ಬೇರೆ ಸಪರೇಟ್ ಆಗಿ ಇರ್ಲಿಲ್ಲ. ಆ ಹಂಡೆವಿಲ್ದವರಿಗೆ ಹೊರಬಿ ಇಚ್ಚಿಗೊಂದು ಮಗೆ ಅನುಕೂಲಸ್ತ್ರಲ್ಲ, ಒಂದು ಹಂಡ್ಯ ಕೊಡಪಾನ ಅದು ಬಿಡೋರು. ನನ್ನ ಕಾಲದಲ್ಲಿ ಎಲ್ಲಾ ಬಡವರೇ. ಅದಕ್ಕೆ ಹರ್ಬಿ ಮಣ್ಣಿನ ಗಡಿಗೆ ಇಟ್ಟದಕ್ಕೆ ಅದಕ್ಕೆ ಹರಿ ಇಡುಕ್ಲು ಅಂತ. ಹರಿ ಇಡುಕ್ಲು ಅಂದ್ರೆ ದೇವರ ಸ್ಥಾನ. ಇಡುಕ್ಲಲ್ಲಿ ಅದು ಒಂದೇ ಟೈಪ್ ಇರೋದು. ಒಂದೇ ಟೈಪ್ ನಿಮ್ಮಲ್ಲಿ ಇರ್ಬೇಕಲ್ಲ? ನಮ್ಮನೇಲಿ ಇದೆ ಎಲ್ಲ ಅದೇ ಇದು ಮಾಡುದು ಹರಿ ಇಡುಕ್ಲು. ಇವಾಗೆಲ್ಲ ಎಲ್ಲಿ ಸ್ಟೀಲ್ ಇಂದೆಲ್ಲ ಇಡುತ್ತಾರೆ. ಸ್ಟೀಲು ಅಲ್ಲೇ ದೇವರು ಇದಕ್ಕೆ ಹಬ್ಬ ಹರಿದಿನದಲ್ಲೆಲ್ಲ ಒಂದು 4 ಎಡೆ ಇಡ್ತಾರೆ. ಇಲ್ಲೋ ಅಪ್ಪ ಅಮ್ಮ 2 ಜನ ಸತ್ರೆ 2 ಎಡೆ ಇಡ್ತಾರೆ. ಇವೆಲ್ಲ ದೇವ್ರದ್ದು ಸಂಪ್ರದಾಯಗಳು ಅವೆಲ್ಲ ಇದಾವೆ.
ಇದು ಬರೀ ದೇವ್ರ ಸಂಪ್ರದಾಯನ ಅಥವಾ ಮಲೆನಾಡಲ್ಲಿರೋ ಎಲ್ರೂ ಸಂಪ್ರದಾಯನ? ಇವ್ರು ನೋಡಿ ಮುಡಿವಾಡ್ರು ಕಲ್ತಿದ್ದಾರೆ, ಹಾ ಆಮೇಲೆ ಈ ಬಡಿಗೇರ್ ಕಲ್ತಿದ್ದಾರೆ, ಓಕೆ. ಕೆಲವು ಈ ಹಸ್ಲರು, ಕೆಲವು ಇನ್ನೂ ಬಹಳ ಜಾತಿಗಳು ಎಲ್ಲರೂ ಸಣ್ಣ ಜಾತಿಯರು ಎಲ್ಲರೂ ಕಲ್ತಿದ್ದಾರೆ ಅದನ್ನ, ಆ ತರ ಮಾಡೋದನ್ನ. ಒಬ್ರು ನೋಡಿ ಒಬ್ರು ಅಂತರನೇ ಮಾಡ್ಯಾರೆ. ನೀವು ಈ ಚಿತ್ರಕಲೆನ ಹೇಳ್ಕೊಡೋದಿಕ್ಕೆಲ್ಲ ಬೇರೆ ಕಡೆ ಹೋಗ್ತಿದ್ರಿ ಅಲ್ವಾ, ಅದ್ರದ್ದು ಅನುಭವ ಹೆಂಗಿತ್ತು ನಿಮ್ಗೆ? ಹೆಂಗೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಾ? ಬಹಳ ಚೆನ್ನಾಗಿ ಮಾಡೋರು. ಅಥವಾ ಓದಕ್ ಬರಲ್ಲ ಇವಮ್ಮಂಗೆ ಯಾಕೆ ನಾವ್ ಹಿಂಗ್ ಆತರ ಮಾತಾಡ್ಬೇಕು ಆತರ? ಆತರ ನಂಗೆ ಎಲ್ಲೆಲ್ಲೂ ಏನೂ ಆಗ್ಲಿಲ್ಲ. ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ ಎಲ್ಲ ಕಡೆ? ನಾನು ಬೆಂಗಳೂರಿನಲ್ಲಿ 9 ದಿವಸ ಇದ್ದೆ ಅದನ್ನ ಹೇಳ್ಕೊಡೋದಕ್ಕೆ ಎಕ್ಸಿಬಿಷನ್. ಡೆಲ್ಲಿ ಅಲ್ಲಿ ಕೂಡ ಅಷ್ಟೇ ಬಹಳ ಚೆನ್ನಾಗಿ, ಬಹಳ ಎಷ್ಟು ಪ್ರೀತಿ ಮಾಡಿ ಕೇಳ್ತಾರೆ ಅಂದ್ರೆ ಬಹಳ ಪ್ರೀತಿ ಮಾಡೋರು ಜನ. ನೀವು ಬೇರೆ ಬೇರೆ ದೇಶ ಎಲ್ಲೆಲ್ಲಿ ಹೋಗಿದ್ದೀರಾ? ಬೇರೆ ಬೇರೆ ಎಲ್ಲ ಕಡೆಗೂ ಹೋಗಿಲ್ಲ ನಾನು. ಬೇರೆ ರಾಜ್ಯಕ್ಕೆಲ್ಲ ಹೋಗಲ್ಲ. ಅಮೇರಿಕದಿಂದ ಇಲ್ಲೇ ಸಾಗರಕ್ಕೆ ಬಂದಿದ್ರು 1-2 ಜನ ಹುಡುಗಿಯರು. ವಾರ ಬರೋರು. ಪ್ರತಿ ವಾರ ಬರ್ತಿದ್ರ ಕಲಿಯೋದಕ್ಕೆ? ಒಬ್ಳು ಲಿಂಗಾಯತ ಹುಡುಗಿ ತೀರ್ಥಳಿಂದ ಬರೋಳು. ಅವಳು ಒಂದು ಪುಸ್ತಕ ಬರ್ದಾಳಂತ. ಈಗ ಇವತ್ತು ವರ್ತಮಾನ ಆಯ್ತು, ಎಲ್ಲ ನನ್ನ ಇದ್ರಾನ್ಸ್ಬಿಟ್ಟಿದಾಳಂತ. ನಮ್ಮ ಮಗ ಫೋನ್ ಮಾಡಿ ಹೇಳ್ತಾ ಇದ್ದಮ್ಮ, ಇವ್ರು ಹೆಂಗ್ ಹೇಳ್ತಾ ಇದ್ರಮ್ಮ, ಬಹಳ ಇದಾಗಿ ನನ್ನೇ ಬಹಳ ಇದ್ ಮಾಡ್ಬಿಟ್ಟಿದ್ದಾಳ. ಆ ಬುಕ್ ಹೆಸರೇನಮ್ಮ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಏನು ಯಾರ ಫೋನ್ ಮಾಡಿ ಕೇಳಿದಾರೆ. ನಾನು ಸಣ್ಣ ಮಗ, ಅವ್ನ ಲೆಕ್ಚರರ್ ಶಿವಮೊಗ್ಗದಲ್ಲಿದ್ದಾನೆ, ಅವನು ಇವತ್ತೀಗ ಹೇಳಿದ. ಹೌದಾ? ನಿಮ್ಗೆ ಹೇಗ ಅನ್ಸತ್ತೆ ಬುಕ್ ಅಲ್ಲಿ ನಿಮ್ ಹೆಸರೆಲ್ಲ ಬಂದಿದೆ? ಅವಳೀಗ ಸೌಜನ್ಯ ಅಂತೇಳಿ, ಅವಳು ತೀರ್ಥಹಳ್ಳಿ ಹುಡುಗಿ ಇಲ್ಲ, ಅವಳು ತಮಿಳ್ನಾಡಿನಲ್ಲಿ ಇದ್ದಾಳೆ. ಹೌದಾ? ಅವರು ಬರ್ದಿರೋ ಬುಕ್ ನಿಮ್ ಬಗ್ಗೆ? ಬರ್ದಿರೋ ಬುಕ್. ನಿಮ್ಗೆ ಹೊರ ದೇಶದಿಂದ ಇಲ್ಲಿಗೆ ತರಬೇತಿ ತಗೊಳ್ಳೋದಕ್ಕೆ ಬರ್ತಾರೆ ಅಂತ ಹೇಳಿದ್ರಿ ಅಲ್ವಾ, ನೀವು ಅವ್ರ ಜೊತೆಗೆ ಹೇಗ್ ಮಾತಾಡ್ತಿದ್ರಿ? ನೀವ್ ಹೇಗೆ? ಅವ್ರು ಕನ್ನಡದಲ್ಲಿ ಕರ್ಕೊಂಡು ಬರೋರು, ಈ ಸಾಗರಕ್ಕೆ ಬಂದಿದ್ದಾರೆ. ಹೌದಾ? ಅವ್ರು ಈಗ ಅನುವಾದ ಮಾಡೋದಿಕ್ಕೆ ಅಂತ ಒಬ್ಬರನ್ನ ಕರ್ಕೊಬಂದು ನಿಮ್ಮ ಹತ್ರ ಕಲಿತು ಹೋಗಿದ್ದಾರೆ. ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನ ನೋಡೋದಿಕ್ ಬಂದಿದ್ದ ಅಥವಾ ಕಲಿಯೋದಿಕ್ಕ? ಅವ್ರು ಕಲಿಯೋದಕ್ಕಾಗ ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ದಾರೆ. ಒಬ್ಬಳು ಹುಡುಗಿ ಅಂತ ತೀರ್ಥಹಳ್ಳಿ ಹುಡುಗಿ ನನ್ನ ಹತ್ರಲ್ಲೇ ಕಲ್ತು ವಾರ ಬರೋಳು. ಅವಳಿಗೆ ನನ್ನ ಮಗಗೆ ಫೋನ್ ಮಾಡಿ ಅವ್ಳ ಬುಕ್ ಓದಿದಾರಂತೆ. ಆ ಬುಕ್ ಓದೇ ಇವತ್ತು ಹೇಳಿದ್ರಂತ. ನನ್ನ ಮಗ ಸಣ್ಣವನು ಫೋನ್ ಮಾಡಿ ಹೇಳಿದ. ನಿಮ್ದು ಈ ಸೋಷಿಯಲ್ ಮೀಡಿಯಾ ಆ ತರದ್ ಏನಾದ್ರು ಇದೆಯಾ? ಅಂದ್ರೆ ಅದೇ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆ ತರದ್ ಏನಾದ್ರು ಅಕೌಂಟ್ಸ್ ಮಾಡಿದಾರ ನಿಮ್ ಮಕ್ಳು? ಮಾಡ್ಯಾರ, ಕೆಲವೆಲ್ಲ ಮಾಡ್ಯಾನೆ. ಹೌದಾ? ಯಾವ ಮಕ್ಳು ಮಾಡಿದ್ದು ನಿಮ್ದು ಅದೆಲ್ಲ? ಎಲ್ಲರೂ. ಇವನು ಕಲಾವಿದ. ಹೌದಾ? ನಿಮ್ ಫ್ಯಾಮಿಲಿಲಿ ಎಲ್ರು ಅದೇ ಕಲೆಲೇ ಇರೋದಾ? ಕಲೆಯಲ್ಲಿ ಅಂದ್ರೆ ಅವ್ರು 2 ಜನಿಗೆ ಆ ಕಲೆ ಬಂದಿಲ್ಲ, ಅವಲ್ಲ ಇದಿಲ್ಲ. ಇವನಿಗೆ ಮಾತ್ರ ಎಲ್ಲದೂ ಬರ್ತಿದೆ ನಂದು. ಹಂಗಾದ್ರೆ ನಿಮ್ ಈ ಕಲೆನ ನಿಮ್ ಮನೇಲಿ ಕಲ್ತು ಮುಂದುವರ್ಸ್ಕೊಂಡ್ ಹೋಗ್ತಿದ್ದಾರೆ ಹಾಗಾದ್ರೆ? ಹೋಗ್ಬಹುದೇನ ಅಂತ ಹೇಳಕ್ಕಾಗಲ್ಲ. ಈಗ ಬಹಳ ಜನ ಕಲ್ತು ಹೋಗಿದಾರೆ. ಒಬ್ಳು ತಮಿಳ್, ಅದೇ ಹುಡುಗಿ ತಮಿಳ್ನಾಡಿನಲ್ಲಿ ಇದ್ದವಳು ಎಲ್ಲ ಶಿವಮೊಗ್ಗದ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರಂತೆ. ನನ್ ಮಗ ನನ್ನ ಬಾಳ ಹೇಳ್ಬಿಟ್ಟಾಳಂತವಳು. ನಿಮ್ ಮೊಟ್ಟ ಮೊದಲು ನಿಮ್ನ ಈ ಕಲೆನ, ಹಸೆಗೋಡೆ ಕೊಲೆನೆ ನಿಮ್ಮನ್ನ ಗುರುತಿಸಿದ್ ಯಾರು ಮೊಟ್ಟ ಮೊದಲು? ಮುಂಚೆ ನಾನು ಫಸ್ಟ್ ಹೋಗಿದ್ದು ಅಂದ್ರೆ ಈ GS ಭಟ್ರು ಅಂತ ಇಲ್ಲಿ ಸಾಗರದಲ್ಲೇ ಇದಾರೆ. GS ಭಟ್ರು. ಅವರು ಹೊನ್ನಾವರ ಹೋಗಿ ಕರ್ಕೊಂಡು ಹೋಗಿದ್ರು ನನ್ನ ಮನೆಗೆ ಯಜಮಾನ್ರನ್ನ. ಅಲ್ಲಿ ಈ ಚಿತ್ರದ ಇದೆಲ್ಲ ಬಂತು. ಚಿತ್ರನೂ 1-2 ತಗೊಂಡು ಹೋಗಿದ್ದೀನಿ. ಎಲ್ಲ ಬಹಳ ಇಷ್ಟಪಟ್ರು. ಅಲ್ಲಿಂದ ನಿಮ್ ಈ ಜೀವನ ಶುರುವಾಗಿದ್ದು? ಜೀವನ ಅದು ಅಲ್ಲಿಂದ ಮತ್ ನನಗೂ ಹುಟ್ಟು ಹೋಗ್ಬಿಟ್ಟು ಮರ್ತು. ಅಲ್ಲಿ ಮತ್ ಸ್ವಲ್ಪ ದಿವಸ ಹಂಗೆ ಬಿಟ್ಬಿಟ್ಟೆ. ಕೊನೆಗೆ ಹೆಚ್ಚಲ್ ನಾಗೇಗೌಡರು ಅಂತೇಳಿ DC ಆಗಿದ್ರು ಅವರು. ಅವ್ರು ನಮ್ಮ ಮನೆ ಕಲೆಕ್ಷನ್ ಇತ್ತು, ನಮ್ಮ ಮನೆಗೆ ಯಜಮಾನ್ರಿಗೆ. ನಮ್ಮ ಮನೆಗೆ ಬಂದು ಹೋಗಿ ಎಲ್ಲ ಇದ್ ಮಾಡೋರು. ಅಂದಾಗ ಈ ಕಜ್ಜಯ್ಯ ಗಿಜ್ಜಯ್ಯ ಎಲ್ಲ ನೋಡಿ ಬಹಳ ಖುಷಿ ಪಟ್ಬಿಟ್ರು ಅವ್ರು. ಕಾಗೋಡಿ ಕರ್ಕೊಂಡು ಹೋಗಿದ್ರಂತೆ ಮಾತ್ನಾಡ್ ಮನೆಗೆ. ಅಲ್ಲಿ ಏನು ಹೀಗೇನ ಮಾಡೋದು ಮಾಸ್ಟ್ರೆ ಅಂತ ಕೇಳಿದ್ರಂತೆ. ಹೀಗೆಲ್ಲ ಇನ್ನೂ ಚೆನ್ನಾಗ್ ಮಾಡ್ತಾರೆ, ನೋಡೋಣ ಬನ್ನಿ ಅಂತೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ರಂತೆ. ನಮ್ಮ ಮನೆ ಸ್ವಲ್ಪ ಅವಾಗ ಸ್ವಲ್ಪ ಈ ದೇವ್ರ ಇದನ್ನೆಲ್ಲ ಬಿಟ್ಟು ಸುಧಾರಿಸ್ಬಿಟ್ಟಿದ್ದೆ ನಾನು. ಕಜ್ಜೆ ಗಿಜ್ಜೆನೆಲ್ಲ ಬಹಳ ನೀಟಾಗಿ ಮಾಡ್ತಾ ಇದ್ದೆ. ಕಜ್ಜೆ ತಿನ್ಕೊಂಡು, ಕೋಳಿ ಕಜ್ಜೆ ತಿಂದು ಬಹಳ.
ಇಷ್ಟೊಂದ್ ವರ್ಷ ನೀವ್ ಈ ಜೀವನ ಕಳೆದಿದ್ದೀರಾ, ಹಸೆ ಚಿತ್ತಾರ ಜೀವನನ. ಯಾವತ್ತಾದ್ರೂ ಸಾಕು ನಿಲ್ಲಿಸ್ಬಿಡೋಣ, ಸಾಕಾಯ್ತು ಅಂತ ಅನ್ಸಿದ್ಯಾ? ಅದು ಇತ್ತೀಚೆಗೆ ಆಗ್ತಾ ಇಲ್ಲ, ಸಾಕು ಬರೆಯಕ್ಕಾಗಲ್ಲ, ಬೇರೆ ಬಿಟ್ಬಿಟ್ಟೆ. ಇವಾಗ ನಿಲ್ಸಿದ್ದೀರಾ? ನಿಲ್ಸ್ಬಿಟ್ಟಿದ್ದೇನೆ. ಕಷ್ಟ ಅಂತ ಯಾವತ್ತು ಅನ್ಸೇ ಇಲ್ವಾ ನಿಮ್ಗೆ? ನನಗೆ ಕಣ್ಣು ಗಿಣ್ಣು ಮತ್ತೆ ಕಾಣಿಸಲ್ಲ. ಮತ್ತೆ ಈ ಜನರಿಗಿಂದ್ರು ಬಂದ್ರೆ ಈಗ ಸ್ವಲ್ಪ ಕಿರಿಕಿರಿ ಆಗ್ತದೆ. ಹೇಳ್ಕೊಡೋದು ಮಾಡೋದು. ಈ ಸಾಗರ ಬಂದ್ಮೇಲೆ ಸುಮಾರು ಜನ ಹೇಳ್ಕೊಟ್ಟಿದ್ದೀನಿ. ಈಗ ಹಾಗಾದ್ರೆ ನಿಲ್ಸಿದ್ದೀರಾ ಬಿಡ್ಸೋದನ್ನ? ನಿಲ್ಸಿದ್ದೀನಿ. ಈಗ ಸುಮ್ಮನೆ ಅನ್ನ ಸಾರು ಮಾಡ್ಕೊಂಡು ಊಟ ಮಾಡೋದು ಒಂದೇ ಕೆಲಸ. ಹೌದಾ? ಈ ಕಲೆಗಳ ಜೊತೆಗೆ ನೀವು ದೇವರ ಹಾಡುಗಳನ್ನ ತುಂಬಾ ಚೆನ್ನಾಗಿ ಹೇಳ್ತೀರಾ ಅಂತೆ. ಯಾವ್ಯಾವ ತರದ ಹಾಡುಗಳನ್ನೆಲ್ಲ ಹೇಳ್ತೀರಾ ನೀವು? ಮದುವೆ ಹಾಡು ಸಾಮಾನ್ಯಕ್ಕೆಲ್ಲ ಹೇಳ್ತಾ ಇದ್ದೆ, ಈಗ ಮರ್ತ್ಬಿಟ್ಟಿದ್ದೀನಿ ಕಣಮ್ಮ. ಹೌದಾ? ಈ ಮದುವೆ ಹಾಡು ಅಂತ ಅಂದ್ರಲ್ಲ, ಇದ್ರ ಜೊತೆಗೆ ಬೇರೆ ಹಬ್ಬಗಳ ಹಾಡು ಈ ತರದ್ದು, ಅಂದ್ರೆ ಈಗ ನಾವು ಗಣೇಶ ಹಬ್ಬನ ಮಲೆನಾಡಲ್ಲಿ ಗೌರಿ ಹಬ್ಬ ಇಲ್ಲ ಚೌತಿ ಹಬ್ಬ ಅಂತ ಕರೀತೀವಿ, ಅದಕ್ಕೆಲ್ಲ ಹಾಡುಗಳಿದ್ಯಾ? ಅಂದ್ರೆ ಈಗ ದೇವ್ರ ಹಾಡುಗಳೇ ಹಾಡಿನಲ್ಲಿ ಒಂದ್ ಸ್ವಲ್ಪ 4 ಸಲ ಹೇಳ್ತೀನಿ ತುಣುಕ್ಬೇಕಾದ್ರೆ. ಅಮ್ಮ ಹೇಳಿ ನೀವು ಮದ್ವೆ ಹಾಡನ್ನ ಒಂದ್ 4 ಸಾಲು. ಮದ್ವೆ ಹಾಡು, ಈ ಮದುವೆಯಲ್ಲಿ ದಿಬ್ಬಣ ಬಂದ್ಬಿಟ್ಟೆ ಒಂದ್ ಹಾಡು ಹೇಳ್ತಾರೆ. ಗುತ್ತಿ ಹಸಿನಿಂದ ಉತ್ತೊಂಬರು ಮಗ ಬಂದ್ರೆ, ಉತ್ತೊಂಬರು ಮಗ ಬಂದ್ರೆ, ಮುಚ್ಚಿನ ರಜವಾರುದ ಗ್ವಾರಿಗರೇ ಸೋ ಬನ್ನೀರೇ ಸೋಬನ ಬನ್ನೀರೇ, ಮುತ್ತಿನ ರಜವಾರುದ ಗ್ವಾರಿಗರೇ ಸೋ ಬನ್ನೀರೇ ಸೋಬನ ಬನ್ನೀರೇ, ಮುತ್ತಿನ ರಾಜು ವರದ ಒರಗಿಲಾಳಿಯಾರೆ ಒರಗಿಲಾಳಿಯಾರೆ, ಸಖಿಯೇ ಬಾಳಂದಾರೋ ಮಾದ ಮಗ ಸೋ ಬನ್ನೀರೇ ಸೋಬನ ಏನೇ ಬಾಳಂದರ ಮದಮಗನ ಬರಕೆ ಕುಂತ, ಮದಮಗನ ಬರಕೆ ಕುಂತ, ಅಕ್ಕಮ್ಮ ಬ್ಯಾವರ ವಾರಿಶಾಳೆಯ ಸೋ ಬನ್ನೀರೇ ಸೋಬನ ಬನ್ನೀರೇ, ಅಕ್ಕಮ್ಮ ಬ್ಯಾವರ ವರಿಶಿಯೇನಂದಾಳೆ ವರಿಶಿಯೇನಂದಾಳೆ, ಬಣ್ಣದ ಬೀಸಣಿಯೇ ಕೊಳಗತ್ತೆಯ ಸೋ ಬನ್ನೀರೇ ಸೋಬನ ಬನ್ನೀರೇ, ಬಣ್ಣದ ಬೀಸಂಜೆ ಬಣ್ಣದ ಹಾಸಂಗಿ, ಬಣ್ಣದ ಹಾಸಂಗಿ, ಬಣ್ಣದ ಎರಡ ಗುಣಸಿಟ್ಟೆಯ ಶೋಭನವೇ ಶೋಭನ ಬನ್ನೀರೇ, ಬಣ್ಣದ ಬೀಸಣಿಗೆ ನಮ್ಮ ನಡಾಗಿಲ್ಲ, ನಮ್ಮ ನಡಾಗಿಲ್ಲ, ಹಳೆ ಬೀಸಣಿಗೆ ಕೊಳಗಿನೋ ಸೋ ಬನ್ನೀರೇ ಸೋಬನ ಬನ್ನೀರೇ, ಹಳೆಯ ಬೀಸಣಿಗೆ ಸೂರಾಗೆ ಸೇಕಟ್ಟೆ ಸೂರಾಗೆ ಸೇಕಟ್ಟೆ, ಬಣ್ಣದ ಬೀಸಣಿಗೆ ಕೊಳಗತ್ತೆಯ ಸೋ ಬನ್ನೀರೇ ಸೋಬನ ಬನ್ನೀರೇ, ಬಣ್ಣದ ಬೀಸಣಿಗೆ ಕೊಳಗತ್ತೆ ಕೊಳಗಾದಿದ್ರೆ, ಕೊಳಗತ್ತೆ ಕೊಳಗಾದಿದ್ರೆ, ಸಲ್ಲೇರಗ ಬ್ಯಾವರ ವಾರಸೀನು ಸೋ ಬನ್ನೀರೇ ಸೋಬನ ಬನ್ನೀರೇ, ಬುದ್ಧಿಯ ಸೀನಿಗೆ ಉತ್ತೊಂಬರು ಮಗಳಂದ್ರು, ಉತ್ತೊಂಬರು ಮಗಳಂದ್ರು, ಮಾತಿಲಿ ಸಮರಂತರು ಮಗಳಂದ್ರು ಸೋ ಬನ್ನೀರೇ ಸೋಬನ ಬನ್ನೀರೇ, ಮಾತಿಲಿ ಸಮರಂತರು ಮಗಳು ಪಾರ್ವತಿಗೆ ಮಗಳು ಪಾರ್ವತಿಗೆ, ಬಣ್ಣದ ಬೀಸಣಿಗೆ ಬರನೇನು ಸೋ ಬನ್ನೀರೇ ಸೋಬನ ಬನ್ನೀರೇ. ಅಮ್ಮ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಯಾಕೆ ಚಿತ್ತಾರವನ್ನ ಬಿಡಿಸ್ತಾ ಇದ್ರು? ಅದು ಹೆಣ್ಣು ಮಕ್ಕಳೇ ಬಿಡಿಸ್ತಾ ಇದ್ರು, ಅದು ಯಾಕೆ ನಂಗೆ ಗೊತ್ತಿಲ್ಲ. ಗಂಡಸರು ಬರಿತಿರ್ಲಿಲ್ಲ ಅಂತ.
ಚಿತ್ತಾರ ಬರೆಯೋದು ಹೆಣ್ಮಕ್ಳಿಗೆ ಬಹಳ ಇವಾಗಿನ ಕಾಲದಲ್ಲಿ ಗಂಡ್ಮಕ್ಳು ಕೂಡ ಅದ್ ಚಿತ್ತಾರವನ್ನ ಮಾಡ್ತಾರೆ ಈಗ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖುಷಿನೇ ಸಿಹಿ ಅಲ್ವಾ? ಈಗ ಅವಾಗಿನ ಕಾಲದಲ್ಲಿ ಬಿಡಿಸ್ತಾನೆ, ಬಿಡಿಸ್ಬಾರ್ದು ಅಂತ ಏನಿಲ್ಲ. ಈ ಚಿತ್ತಾರದ ಕೆಚ್ಚು ಪೂರ ಅವನೇ ಹಾಕೊಟ್ಟಿದ್ದಾನೆ. ಈಗ ಅಂದ್ರೆ ಈ ಕಲೆ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಅಥವಾ ಗಂಡ್ ಮಕ್ಳಿಗೆ ಮಾತ್ರ ಆ ತರದ್ ಏನು ಇರಲ್ಲ, ಯಾರ್ ಬೇಕಾದ್ರೂ ಕಲಿಬಹುದು ಆ ತರ ಇರತ್ತೆ. ಇವಾಗಿನ ಪ್ರೆಸೆಂಟ್ ಎರಾದಲ್ಲಿ ಅಂದ್ರೆ ಇವಾಗಿನ ಕಾಲದಲ್ಲಿ ಈ ಚಿತ್ತಾರ ಅನ್ನೋದು ತುಂಬಾ ಲಾಭದಾಯಕವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಒಂದ್ ಭೂಮಿ ಉಳ್ಮೆ ಬುಟ್ಟಿನ ಬಿಡ್ಸೋದಿಕ್ಕೆ 1000 2000 ತರ ತಗೋತಾರೆ, ಹಸೆಗೋಡ ಬಿಡ್ಸೋದಿಕ್ಕೆ 1000 1500 ಹಂಗ್ ತಗೋತಾರೆ. ಈಗ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಕೆಲಸ ಆಗ್ತವೆ. ಹಸೆಗೋಡೆ ಚಿತ್ತಾರ ಬರೆಯೋದಕ್ಕೆ ಒಂದ್ ಚಿತ್ರ ನಾವು ಅದಿಂದೆಲ್ಲ 1-2 ದಿವಸ ಬಿಡಿಸ್ಬಿಡೇವಿ. 2 ದಿವಸ ಒಂದ್ ವಾರ ಹಿಂಗೆ ಆಗವು. ಸಣ್ಣಕ್ ಅದ್ರಲ್ಲೂ ಕಟ್ ಮಾಡಿದ್ರೆ ಸಣ್ಣಕ್ ಮಾಡಿದ್ರೆ 2 ರೂಪಾಯಿ ಮಾಡ್ಬಿಡ್ಬೋದು. ಅವಕ್ಕೆಲ್ಲ ಕಡಿಮೆ ರೇಟು. ನೋಡಿ ಅದ್ ಕೆಲಸ ಎಷ್ಟೆಷ್ಟು ಆಗ್ತಿದೆ ಅನ್ನೋದು ನೋಡ್ತಿರ್ತೀನಿ. ಈಗೆಲ್ಲ ಅದೊಂದು ದುಡಿಮೆಗೆ ಬಿದ್ದಿದಾರಲ್ಲಮ್ಮ. ಈ ತರಹದ ಕಲೆಗಳನ್ನ ಯುವ ಜನತೆ ಅಥವಾ ಯಂಗ್ ಜನರೇಷನ್ ಅನ್ನೋರು ಕಲಿಬೇಕು ಅಂತ ಉತ್ಸಾಹ ತೋರಿಸ್ತಾರ? ಕೆಲವರು ಇದಾರೆ ತೋರ್ಸಂತಾರು. ಇತ್ತೀಚೆಗಂತೂ ನಂಗೆ ಗೊತ್ತಿಲ್ಲ. ಅವಾಗ ನಾ ಇದು ಸಾಗರದಲ್ಲೇ ಸುಮಾರು ಜನ ಹುಡುಗರ ಕಾಲೇಜಿಗೆ ಬರೋ ಹುಡುಗರೆಲ್ಲ ಬರೋವು. 8-10 ಜನ ಹುಡುಗರು ಈಗ 5-6 ವರ್ಷದ ಹಿಂದೆನೆ ಎಲ್ಲ ಮಕ್ಕಳು ಕಲ್ತಿದ್ವು. ಆಮೇಲೆ 2-3 ದಿವಸ ನಮ್ ದೇವ್ರ ಹುಡುಗರೇ ಈ ಕಂಬಳಿಕೊಪ್ಪ ಅಕ್ಕಪಕ್ಕದ ಹಳ್ಳಿ ಹುಡುಗರೆಲ್ಲ ಈ ಮೇಷ್ಟ್ರೆ ಕರ್ಸಿದ್ರು ನನ್ನನ್ನ ಶಾಲೆಯಲ್ಲಿ. ಅದು ದೇವ್ರ ಹುಡುಗರು ಎಲ್ಲ ಕಟ್ ಅಂತ ಕಲ್ತ್ಬಿಡ್ವು. ಅವಕ್ಕೊಂದು ಸಂಸ್ಕಾರ ಇದೆ. ಅದ್ ಬೇರೆ ಹುಡುಗರಿಗೆ ಪಟ್ಟ ಬರಲ್ಲ. ನೀವು ಹುಡ್ತಾಗ ಅಂದ್ರೆ ಚಿಕ್ಕವರಿದ್ದಾಗಿಂದ ಅವರು ನೋಡಿ ಬೆಳೆದಿರ್ತಾರೆ. ಆ ಚಿತ್ರದಲ್ಲಿ ಅದ್ರಲ್ಲೇ ಹುಡುಗಿರ್ತಾವಲ್ಲ ಕಲ್ತ್ಬಿಟ್ಟು. ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಈ ಹಸಿ ಚಿತ್ತಾರ ಜನಪದ ಕಲೆಗೆ ಅಂತಾನೆ. ನಿಮ್ಗೆ ರಾಜ್ಯೋತ್ಸವದ ಪ್ರಶಸ್ತಿ ಬಗ್ಗೆ ಯಾರು ಹೇಳಿದ್ದು, ಹೇಗ್ ಗೊತ್ತಾಯ್ತು? ಹಂಗೋ ಏನ ಗೊತ್ತಿಲ್ಲ ನನಗೆ, ಅಕಸ್ಮಾತ್ವಾಗಿ ಬಂದಿದ್ದು. ಹೌದಾ? ನಿಮ್ಗೆ ಎಷ್ಟು ಖುಷಿ ಇದೆ ಅಷ್ಟು ದೊಡ್ಡ ಪ್ರಶಸ್ತಿ ಸಿಕ್ಕಿದೆ ನಿಮ್ಗೆ ಅಂತ? ಖುಷಿ ಆಯ್ತು. ಮುಂಚೆ ಫಸ್ಟ್ ಇದ್ ಮಾಡಕೊಂಡಾಗ ಹೋದೆ, ಗಂಡ ಹೆಂಡತಿ ಹೋಗಿ ಮುಂದೆ ಅಲ್ಲಿ 9 ದಿವಸ ಉಳಿಸ್ಕೊಂಡಿದ್ರು ನಮ್ಮನ್ನ. ಅಲ್ಲಿ ಎಕ್ಸಿಬಿಷನ್ ಎಲ್ಲ ಇತ್ತು. ಅಲ್ಲಿ ಅವ್ರಿನ ಯಜಮಾನ್ರಿಗೆಲ್ಲ ಗೊತ್ತಿದ್ದಾರೆಲ್ಲ ಇದ್ರು, ಅಲ್ಲಿ ಉಳಿಸ್ಕೊಂಡ್ ಬಿಟ್ರು. ಈ ಹಸಿ ಚಿತ್ತಾರದ ಬದುಕು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಮ್ಮ ನಿಮ್ ಜೀವನದಲ್ಲಿ? ಬಹಳ ಖುಷಿ ಕೊಟ್ಟೈತೆ ಅದು ಹಸಿರು. ಮತ್ತೆ ಹಸಿ ಚಿತ್ತಾರ ಬರಿಬೇಕಾದ್ರೆ ಒಂದ್ ಕೆಚ್ಚ ಹಾಕಿದ್ರೆ ಮತ್ತೆ ಅದನ್ನ ಅಳಸಾಗೆ ಇರ್ಲಿಲ್ಲ. ಹಾಡನ್ನು ಅಷ್ಟೇ. ನಮ್ಮವ್ವ ಹೇಳೋಳು, ನಮ್ಮ ಅತ್ತೆ ಹೇಳೋದು. ನಮ್ಮ ಅತ್ತೆ ತುಂಬಾ ಹೇಳೋಳು, ನಮ್ಮ ಸೋದರತ್ತೆ, ನಮ್ಮ ಅಪ್ಪನ ಅಕ್ಕ, ನನ್ನ ಗಂಡನ ತಾಯಿ. ಹಂಗಾಗಿ ಅಲ್ಲಿ ಬಹಳ ಹತ್ತದ ಸಂಬಂಧ ಇದ್ದು ನಮಗೆಲ್ಲ. ಅವು ಒಬ್ರಿಂದ ಒಬ್ರಿಗೆ ಬರ್ತಾ ಬಂದ್ಬಿಟ್ರು ನಮಗೆ. ಅರ್ಧ ನಿಮ್ ಜೀವನಾನೇ ಹಸಿ ಚಿತ್ತಾರದಲ್ಲಿ ತುಂಬಾ ತುಂಬಿಕೊಂಡಿದೆ. ಬಹಳ ನಾವು ಊರಲ್ಲಿ ಅಂತೂ 7 ಗಂಟೆ ಆಯ್ತು ಅಂದ್ರೆ ಊಟ ಮಾಡಿ ನಮ್ಮ ದೊಡ್ಡ ಮನೆ ನಮ್ಮ ಅಪ್ಪ ಮನೆಯಲ್ಲಿ ಮುಂಚೆ ಊಟ ಹಾಕಿಬಿಡೋಳು ನಮ್ ದೊಡ್ಡವ್ವ. ನಾವೊಂದ್ 2-3 ಜನ ಹೆಣ್ಣು ಮಕ್ಳು ಇದ್ದೀವಿ. ಒಂದ್ ಮನೆಗೆ ಹೋಗ್ಬಿಡಿ. ಅವ್ರು ಹೇಳಾರಲ್ಲ ಪಾಪ, ಅದು ಇಂಟ್ರೆಸ್ಟ್ ಮತ್ತೆ ಏನ್ 10 ಪೈಸೆ ತಗೊಂಡಿರ್ತಾರಲ್ಲ ಅವ್ರ ಹತ್ರ. ಒಂದ್ ಲೋಟ ಚಾನ ಕುಡ್ತಿರ್ಲಿಲ್ಲ. ಅದ್ 10 ಗಂಟೆ ಒಳಗೆ ಮತ್ತೆ ಮನೆ ಬಂದ್ಬಿಡ್ಬೇಕು. ನಮ್ಮ ಅಪ್ಪ ಅವ್ರಿಗೆ ಗೊತ್ತಾಗಂಗೆ ಇರ್ಲಿಲ್ಲ. ಹಿಂದ್ಗಡೆ ಬಾಗಿಲಾಗ ಹೋಗಿ ಹಿಂದ್ಗಡೆ ಬಾಗಿಲಿಗೆ ಬರ್ಬೇಕಾಗಿತ್ತು. ಅಷ್ಟು ಕಷ್ಟ ಇದ್ರೂನು ನೀವು ತುಂಬಾ ಇಷ್ಟಪಟ್ಟು ಆ ಕಲೆನ ಕಲ್ತಿದ್ರಿ. ಆದ್ರೂ ನೀವು ಇಷ್ಟಪಟ್ಟು ಕಲ್ತಿದ್ಕೆ ನಿಮ್ಗೆ ಆ ಕಲೆ ತುಂಬಾನೇ ಒಲ್ದು ಬಂತಲ್ವಾ? ಆ ಕಲೆಗೆ ಒಂದು ಪ್ರಶಂಸೆ ಅಂತ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗಂತೂ ಅದು ಹೆಂಗ್ ಬಂತ ಅನ್ನೋದೇ ಗೊತ್ತಿಲ್ಲ. ನನ್ಗೆ ಬಹಳ ಖುಷಿ ಆಗ್ಬಿಟ್ಟು ಇದಕ್ಕೂ ಒಂದ್ ಬೆಲೆ ಇದೆಯಾ ಅಂತೇಳಿ ನಿಮ್ ಈ ಕಲೆಗೆ ತುಂಬಾ ದೊಡ್ಡ ಬೆಲೆ ಕಟ್ಟಿದ್ದಾರೆ. ಒಂದು ಬೆಂಗಳೂರಿಗೆ ಎಕ್ಸಿಬಿಷನ್ ಇದಕ್ಕೆ ಚಿತ್ತಾರ ಬರೆ ಕಾರ್ಯ ಬಂತು. ನನ್ನ ಮಕ್ಕಳು ಸಣ್ಣರು ಓದೋ ಮಕ್ಕಳು, ನಾನ್ ಹೋಗಲ್ಲ ಅಂತ ನನ್ನ ತಲೆಯಲ್ಲಿ. ಕೊನೆಗೆ ನಮ್ಮ ಅವ್ವನ್ನ ಬಿಟ್ಟು 1ನೇ 2ನೇ ಕ್ಲಾಸ್ 3ನೇ ಕ್ಲಾಸ್ ನಾವು ಊರಾಗಿರ್ಲಿಲ್ಲ. ಅವಾಗ
ಬಿಟ್ಟು ನಮ್ಮವ್ವನ್ ಬಿಟ್ಟು ಅಡುಗೆ ಮಾಡಕ್ಕೆ ಹೋದೆವು. 9 ದಿವಸ ಇರೋ ಅಡುಗೆ ಸಾಕಾತು ನನಗೆ. ಮಕ್ಕಳು ನೆನಪಾಗ್ಬಿಡುತ್ತೆ, ಯಾವ ಇದು ಬೇಡ, ದುಡ್ಡು ಕಾಸು ಏನು ಬೇಡ, ಹೋಗ ನಡಿಯತ್ತೆ ಅಂತ ಹೇಳಿ ಬಹಳ ಪೀಡಿಸಿದ್ರು. ಇಷ್ಟೊಂದು ಜೀವನದಲ್ಲಿ ನಿಮ್ಗಾಗಾದ್ರೆ ಖುಷಿ ಕೊಟ್ಟಿದ್ದೆ ಈ ಲೈಫ್ ಅಂತ ಆಯ್ತು. ನೋಡಿದ್ರಲ್ಲ, ಇದಿಷ್ಟು ಶ್ರೀಮತಿ ಗೌರಮ್ಮ ಎನ್ ಹುಚ್ಚಪ್ಪ ಮಾಸ್ಟರ್ ಅವರ ಜೀವನ ಸಾಧನೆಗಳು ಮತ್ತು ಸವಾಲುಗಳು. ಹಸಿಚಿತ್ತಾರ, ಭತ್ತ, ಹಿಟಂಡೆ ಮತ್ತು ದೇವರ ಮದುವೆಯ ಹಾಡುಗಳು ಇವೆಲ್ಲವೂ ಮಲೆನಾಡಿನ ಅಂಗವಾಗಿ ಹೊರಹೊಮ್ಮಿದೆ. ಅಮ್ಮ, ನಮ್ಮ ಸಾಧಕರ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಮಲೆನಾಡಿನ ಈ ಕಲೆಗಳು ನಮ್ಮೊಂದಿಗೆ ಜೀವಿಸಬೇಕು ಮತ್ತು ಮುಂದಿನ ಪೀಳಿಗೆಗೂ ತಿಳಿಯಬೇಕು ಎಂಬುದು ನಮ್ಮ ಆಶಯ. ಇದೇ ರೀತಿ ವಿಶೇಷ ಅತಿಥಿಗಳನ್ನು ನಿಮ್ಮ ಮುಂದೆ ಇರಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲೋಸ್ ಮೀಡಿಯಾ. ಇಂತಹ ಹಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಫಿಲೋಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.